ಹಾಕ್ಬಿಡೋದು. ಹೇಯ್ ಏನ್ ಹೆಂಗ್ ಗೊತ್ತ ಅಲ್ಲ ಅವ್ರು ಹೊಳ್ಳಿ ಜೀವಂತ ಆಗ್ಯಾರ ಹೆಂಗೆ ಗೊತ್ತಾಗ್ತದೆ? ಜೀವಂತ ಆಗ್ಯಾರಂದ್ರ ಈ ಬಂಕಾಪುರದ ಕ್ರಾಸ್ ಹಿಂಗ್ ಬರುತ್ತಲ್ಲ, ಹ್ಞೂ ರೀ. ಹಿಂಗ್ ಬಂಕಾಪುರಕ್ ಬರ್ಬೇಕಂತೇಳಿ ಆ ಕ್ರಾಸಿಗೆ ಅಲ್ಲಿ ಬಂದ ತಕ್ಷಣ ಏನಂದಂತವ ಮಗ, ಸಣ್ಣ ಮಗ, ನಿನ್ ಡಾಬಾ ಬಂತು, ನಿಂದು ಅಂಗಡಿ ಬಂತು ನೋಡು, ಅಂದ್ರೆ ದುಃಖದಾಗ ಅಂದ್ರಿ. ಹಂಗ ನಿನ್ ಡಾಬಾನು ಬಂತು, ನಿನ್ ಅಂಗಡಿನೂ ಬಂತು ನೋಡು ಅನ್ನ ಅಂತ ಹೇಳಿ ಅಂದಂತ. ಹ್ಞೂ ರೀ. ಯಾರು ಮಗ ಸಣ್ಣವ. ಹಂಗ ಅಂದ ತಕ್ಷಣ ಹಾ ಅಂದಂತಾವ. ಹಾ ಅಂತ ಅಂದ ತಕ್ಷಣ ಉಸಿರಾಡತನ ಕಂಡ್ಬಿಟ್ಟಾನ ಅಂತ ತಿಳ್ಕೊಂಡು ಏನ್ ಮಾಡಿದ್ರಂತ ಅವ್ರು ಅಲ್ಲೇ ಸ್ಟಾಪ್ ಮಾಡಿ ನಿಂದಿರಿಸಿ ಡಾಕ್ಟರ್ ಏನ್ ಹೇಳಿದ್ರು? ಡಾಕ್ಟರ್ 8 ಲೀಟರ್ ಹಚ್ಚಿದ್ರಿ. 8 ಲೀಟರ್ ಹಚ್ಚಿದ ಮೇಲೆ ಒಂದ್ 3 ತಾಸು 2 ತಾಸು ಅಷ್ಟ ಸ್ವಲ್ಪ ಉಸಿರು ಹಿಡ್ಕೊಂಡಿರ್ತೈತಿ ಅದು. ಮತ್ ತಿರುಗಿ ಅದು ಮತ್ತ ಅದು ಹೋಗ್ತತಿ ಅಂತ ಹೇಳಿ ಡಿಸ್ಚಾರ್ಜ್ ಮಾಡಿ ಕಳ್ಸ್ಯಾರ. ಅಂದ್ರೆ ಸತ್ತೋಗಿದಾನಂತ ಕರ್ಕೊಂಡ್ ಬಂದಾರ್ರಿ. ಹ್ಞೂನ್ರಿ. ಅವ್ರ ಡಾಕ್ಟರ್ ಹೇಳಿದ ಮೇಲೆನ ಕರ್ಕೊಂಡ್ ಬಂದಾರ್ರಿ ಅವ್ರು. ಡಾಕ್ಟರ್ ಹೆಂಡತಿ ಮುಂದನು ಹೇಳ್ಯಾರ, ಮಗನ್ ಮುಂದನು ಹೇಳ್ಯಾರ. ಅವ್ರ ಮುಂದ್ ಹೇಳಿ ಕರ್ಕೊಂಡ್ ಬಂದಾರ ಅವ್ರು. ಅಲ್ಲಿ ಬಂದ್ಮೇಲೆ ಮತ್ ಇಲ್ಲೆಲ್ಲ ಇದು ಮಾಡಿದ್ರೆ ಅಲ್ಲಿ ಹಂಗಾಗ ಹಂಗ ಅನ್ನತ್ತೇನಂದ್ರ ಹಂಗ ಅಂತ ಉಸಿರು. ಏನ್ ಹೆಸರು ಅವ್ರದ್ದು? ಅವನ ಹೆಸರು ಬಿಷ್ಟಪ್ಪ ರೀ. ಅವ್ರ ಅಜ್ಜನ ಹೆಸರು. ಏನ್ ಮಾಡ್ತಿದ್ರು ಅಂತ? ಅಂಗಡಿ ನಮ್ದು ಬಿಸಿನೆಸ್ ಐತ್ರಿ. ಅದು ಮಕ್ಕಳ್ರಿ? 2 ಗಂಡ್ ಮಕ್ಳದ. ಒಬ್ಬ SLC ಅದನ, ಒಬ್ಬ ಹೇಳ್ತದನ್ನ. ತಾಯ ಹೆಂಗ ನೋವು ಅನ್ಸತ್ರಿ ಮನ್ಸಿಗೆ? ನೋವೇನ್ರಿ ಕೇಳ್ರಿ, ನೋವು ನಿನ್ನೆ ಮನೆಯಿಂದ ಒದ್ದಾಡ್ತದೇನ್ರಿ ನಾನು. ಈಗ ಮತ್ತ ಹಂಗಣತೆ ಮಗ ಓಡೋಗ್ಯಾನ, ಸಣ್ಣ ಮಗ ಬಂದಿದ್ದಾರಿ. ಅವ ಸ್ವಲ್ಪ ಕುರ ಆಗಿದ್ದಾರೆ, ಅವಂಗ ಆಪರೇಷನ್ ಮಾಡ್ಕೊಂಡ್ರಿ. ಅವನು ಅಲ್ಲೇ ಅವನ್ನ ಅಡ್ಮಿಟ್ ಮಾಡಿ ಅವ ಮಗ ಸೊಸಿ ಸಣ್ಣ ಸೊಸಿ ಬೆಳಗ್ಗೆ ಮತ್ತ ಸ್ವಲ್ಪ ಊಟ ಕಟ್ಕೊಂಡ್ ಹೋದ್ಲಕ್ಕಿ. ಅವ ಸಣ್ಣವಾಗ ಬಾಪ ನೀನು ಯಾಕೋ ಅಂಗಡಿ ಮೇಲೆ ಜೀವ ಹಿಡ್ದಾನ ಏನವ, ಅಂಗಡಿ ಮೇಲೆ ಜೀವ ಹಿಡ್ಕೊಂಡಿರ್ಬೇಕು ಅವ್ ಮಾಡಿ. ನೀನ್ ಹೆಂಡ್ತಿನ ನಿನ್ ಮಕ್ಕಳನ್ನ ನಾನು ಚಂದಾಗ ನೋಡ್ಕೊಂಡು ಹೋಗ್ಕನಿ ಅಣ್ಣ ಅಂತೇಳಿ ಅವ್ನ ಕಿವ್ಯಾಗ ಹೇಳ್ಬಾ ನೀನು ಅಂತಂದು ಅಲ್ಲಿ ಅಕ್ಕ ತಂಗಿಯರೆಲ್ಲ ಕರ್ಸ್ಕೊಂಡ್ರಿ. ಮತ್ ಹೋಗ್ಯಾನ್ರಿ ಅವ. ಈಗ ಅವ್ ಸತ್ತೋಗಿದಾನಂದ್ರ ದುಃಖ ಆತ್ರಿ, ಮತ್ ಬದುಕೇನ ಮತ್ ದುಃಖ ಖುಷಿ. ಯಾಕಂದ್ರೆ ಮತ್ತೀಗ ವೆಂಟಿಲೇಟರ್ ಇದ್ರ ಬರಸ್ ಕೊಡವಲ್ರಂತ್ರಿ ಅವರು ಡಾಕ್ಟರ್. ಅದಕ್ಕೆ ಇದರಿಂದ ಜೀವ ಇಟ್ಕೊಂಡನವ, ಏನ್ ಸಂಬಂಧ ಜೀವ ಹಿಡ್ಕೊಂಡನವ ಅಂತೇಳಿ ಅವ ಬಾಳ್ ಮಾಡಿ ಅಂಗಡಿ ಮೇಲೆ ಹಿಡ್ಕೊಂಡಿರ್ಬೇಕು ಅಂತ ತಿಳ್ಕೊಂಡು ಹಿಂಗಂದು ನೀನು ಅವ್ನ ಕಿವ್ಯಾಗ ನೀನ್ ಅನಬಾ ನೀನು ಅಂತಂದ್ ಮತ್ತೆ ಸಣ್ಣ ಮಗನ್ನ ಕಳಿಸ್ಕೊಟ್ಟೇನ್ರಿ. ಈಗ ಮತ್ ನಾನು ಅವ್ರ ಕೈಯಾರ ಅವ್ರ ಜೀವನ ಹಾಳು ಮಾಡ್ಕೊಂಡವ್ರ ನೋಡ್ರಿ ಸರ್. ನಾನು ಹೇಳೋದಿಷ್ಟನ್ನೇ, ಮಕ್ಳೇನ್ ನಮ್ಗೇನು ಒಳ್ಳೇದ್ ಮಾಡ್ಲಿಲ್ಲ ಅವ್ರು. ಎಷ್ಟ್ ಜನ ಮಕ್ಕಳು? 2 ಗಂಡು ಹುಡುಗರು ಅಷ್ಟ ಅದಾರ. ಒಂದು 8 JNV ಸ್ಕೂಲಿಗೆ ಹೋಗ್ತಾನ, ಒಬ್ಬ ಇಲ್ಲೇ ಹೋಗ್ತಾನ.